ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು, ಸರ್ ವಾಟ್ ಈಸ್ ಕ್ಲೇಮ್ಡ್ ಸರ್ಟಿಫಿಕೇಟ್, ಕ್ಲೇಮ್ ವೆರಿಫಿಕೇಷನ್ ಅಂದ್ರೇನು, ಅದು ಎಲ್ಲಿ ಸಿಗ್ತದೆ, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಸೊ ಅದಾದ ಮೇಲೆ ಯಾವ ರೀತಿ ಈ ಕ್ಲೇಮನ್ನು ನಾವು ಮುಂದೆ ಒರೆಸಬೇಕು, ಅಂದರೆ ಕಾಲೇಜಿಗೆ ಯಾರ್ಯಾರು ಹೋಗಿ ಭೇಟಿ ಆಗಬೇಕು, ಯಾರ್ಯಾರು ಭೇಟಿ ಆಗಬಾರ್ದು, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇಲ್ಲಿ ಈ ಕ್ಲೇಮ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು 2-3 ಪಾಯಿಂಟನ್ನು ಹೇಳಿಬಿಡ್ತೀನಿ. ದಯವಿಟ್ಟು KE ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಏನೇನು ಮಿಸ್ಟೇಕ್ಸ್ಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ಆದರೂ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ನಾನು ಇಷ್ಟು ಸಾರಿ ಹೇಳಿದರೂ ಕೂಡ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಕೂಡ ಹೇಳಿದ್ದಾರೆ. ಅಂಥದ್ರಲ್ಲೂ ಕೂಡ ಪಾಲಕರು ಮತ್ತು ವಿದ್ಯಾರ್ಥಿಗಳು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಯಾಕೆ ಬೇಜವಾಬ್ದಾರಿಯಿಂದ ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೋಡಿ, ಆಲ್ರೆಡಿ ನನಗೆ ಭಾಳಷ್ಟು ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಬಂದಿದೆ, ಬಟ್ ನಾನು ಯಾವುದಕ್ಕೂ ರಿಪ್ಲೈ ಮಾಡೋದಿಲ್ಲ. ಯಾಕಂತಂದರೆ ನಾನು ಕೂಡ ನನ್ನ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀನಿ. ಸೊ ಏನು ಮೆಸೇಜ್ಗಳು ಬರ್ತಾ ಇದೆ ಅಂತಂದರೆ, ಹಾಗಂತೇಳಿ ನಿಮ್ಮ ಮೆಸೇಜನ್ನು ಓದೋದಿಲ್ಲ ಅಂತಲ್ಲ, ಬಟ್ ಬೇಜಾರಾಗ್ತದೆ, ಏನು ಮಾಡಲಿ. ಸೊ ಏನು ಮೆಸೇಜ್ಗಳು ಬರ್ತಾ ಇದೆ ಅಂದರೆ, ಸರ್ ನಂದು ಆಲ್ರೆಡಿ ಫೋಟೋ ರಾಂಗ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ಸೊ ನಾನು ಎಲ್ಲ ಕ್ಯಾಟಗರಿಯನ್ನು ಹಾಕಿದರೂ ಕೂಡ ಜನರಲ್ ಲಾಸ್ಟಲ್ಲಿ ಫೈನಲ್ ಅಪ್ಲಿಕೇಶನಲ್ಲಿ GM ಅಂತ ಬಂದಿದೆ. ಸೊ ನಾನು ಒಂದೇ ಕ್ವಶನ್ ಕೇಳಿದೆ ಅವರಿಗೆ, ಫೈನಲ್ ಅಪ್ಲಿಕೇಶನ್ಸಲ್ಲಿ GM ಬಂದಿದೆ ಅಂದರೆ ನೀವು ಡ್ರಾಫ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿಲ್ವ? ಹಾಗಾದರೆ ಡ್ರಾಫ್ಟ್ ಅಪ್ಲಿಕೇಶನ್ ಅಂದರೆ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರೇ. ಡ್ರಾಫ್ಟ್ ಅಪ್ಲಿಕೇಶನ್ ಅಂದರೆ ಫೈನಲ್ ಅಪ್ಲಿಕೇಶನ್ಗಿಂತ ಮುಂಚೆ, ಅಂದರೆ 600 ರುಪೀಸನ್ನು ಪೇ ಮಾಡಿಬಿಟ್ಟು ಫೈನಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಬರ್ತದೆ. ಆ ಡ್ರಾಫ್ಟ್ ಅಪ್ಲಿಕೇಶನ್ ಏನಿದೆ, ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಿ. ಅದು ನೀವು ಬೇರೆ ಸೈಬರ್ ಸೆಂಟ್ರಲ್ಲಿ ಹಾಕಿದರೂ ಕೂಡ, ಸೊ ಅವರಿಗೆ ಹೇಳಿ, ನಾನು ಆಲ್ರೆಡಿ ಹೇಳಿದೆ ಸೈಬರ್ದಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತದ ಅಂಥೇಳಿ. ಸೊ ಅಥವಾ ಮನೆಯಲ್ಲಿ ನೀವು ಹಾಕ್ತಾ ಇದ್ರಂತೂ ನಿಮಗೆ ಬೇಕಾದಷ್ಟು ಸಮಯ ಇರ್ತದೆ, ಯಾಕೆ ಹರಿಬರಿ ಮಾಡ್ತೀರಿ? ಸೊ ಡ್ರಾಫ್ಟನ್ನು ತೆಗೆದುಕೊಂಡು ನೋಡಿ. ಸೊ ಈಗ ರೀಸೆಂಟಾಗಿ ಒಬ್ಬ ವಿದ್ಯಾರ್ಥಿಯದು ಹಾಗೆ ಆಗಿದೆ. ಸೊ ನೋಡಿ, ಅವ್ರು ಏನಾಗಿಬಿಟ್ಟಿದೆ, ಇನ್ನೇನು ಪೇ ಮಾಡಬೇಕು ಅನ್ನೋದರಲ್ಲಿ ಇದ್ದರೂ ಸರ್ ನಾನು ಅವರಿಗೆ ಹೇಳಿದೆ. ಸೊ ಏನಾಗಿಬಿಟ್ಟಿದೆ ಅಂತಂದರೆ, ಅವ್ರದ್ದು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟನ್ನು ಎಂಟ್ರಿ ಮಾಡಿದ್ದಾರೆ, RD ನಂಬರ್ ಕೂಡ ಕ್ಲೇಮ್ ಆಗಿದೆ, ಅಪ್ಲಿಕೇಶನ್ ಫಾರ್ಮ್ ಸೆಕೆಂಡ್ ಪೇಜಲ್ಲಿ RD ನಂಬರ್ ಕೂಡ ಬಂದಿದೆ. ಬಟ್ ಲಾಸ್ಟಿಗೆ ಕ್ಲೇಮ್ಡ್ ಸರ್ಟಿಫಿಕೇಟಲ್ಲಿ ಲಾಸ್ಟ್ ಪೇಜಲ್ಲಿ ಸೊ RD ಇದು HK ಸರ್ಟಿಫಿಕೇಟ್ ಏನಿದೆ, HK ಕ್ಲೇಮಿಂಗ್ ನೋ ಅಂತ ತೋರಿಸ್ತಾ ಇದೆ. ಡೇಟ್ ಆಫ್ ಬರ್ತು ಫಾರ್ ಎಕ್ಸಾಂಪಲ್ ಈಗ 2 ಮಾರ್ಚ್ ಅಂದರೆ ಅಲ್ಲಿ ಫಸ್ಟ್ ಪೇಜಲ್ಲಿ ನಿಮಗೆ ಡೇಟ್ ಆಫ್ ಬರ್ತನ್ನು ಹಾಕೋದಕ್ಕೆ ಯಾವ ರೀತಿ ಕೊಟ್ಟಿರ್ತಾರೆ ಅಂತಂದರೆ, ಎಸ್ಪೆಷಲಿ CBSE ಮತ್ತು ICSE ಅವರಿಗೆ, ಯಾಕಂದರೆ ಕರ್ನಾಟಕ ಬೋರ್ಡ್ ಅವರಿಗೆ ಆಟೋಮೆಟಿಕಲಿ ಫೆಚ್ ಆಗಿಬಿಡ್ತದೆ. ಸೊ ಏನು ಕೊಟ್ಟಿರ್ತಾರೆ ಅಂತ ಅಂದರೆ, ಸೊ DDMMYYYY ಫಾರ್ಮ್ಯಾಟ್ ಅಂತ ಕೊಟ್ಟಿರ್ತಾರೆ. ಪಾಪ ಪಾಲಕರು ಮತ್ತು ವಿದ್ಯಾರ್ಥಿಗಳು ಹಾಗೆ ಎಂಟರ್ ಮಾಡಿರ್ತಾರೆ. 02/03/2006 ಅಥವಾ 2007 ಅಂತ ಹೇಳಿ. ನೋಡಿ, 02/03 ಅಂದರೆ ಸೆಕೆಂಡ್ ಮಾರ್ಚ್ ಅಂತ ಅರ್ಥ ಅಲ್ವಾ? 02 ಇಸ್ ಡೇಟ್, 03 ಇಸ್ ಅ ಮಾರ್ಚ್ ಮಂತ್. ಬಟ್ ಫೈನಲ್ ಅಪ್ಲಿಕೇಶನಲ್ಲಿ ಏನು ಬರ್ತಾ ಇದೆ, 03/02 ಬರ್ತಾ ಇದೆ. ಅಂದರೆ ಮಂತ್ ಮೊದಲು ಬಂದು ಡೇಟ್ ನೆಕ್ಸ್ಟ್ ಬರ್ತಾ ಇದೆ. ಇದು ಸಾಫ್ಟ್ವೇರಲ್ಲಿ ಆಗಿರುವಂಥ ಬ್ಲಂಡರ್ ಮಿಸ್ಟೇಕ್. KE ಅವರು ಕರೆಕ್ಷನ್ ಮಾಡ್ಕೋಬೇಕು ಇದನ್ನು. ಸೊ ಇಲ್ಲಿ ನೋಡಿ, ಇಲ್ಲಿ 23/1/2025 ಅಂತ ಕಾಣಿಸ್ತಾ ಇದೆ ಅಲ್ವಾ? ಆ್ಯಕ್ಚುಲಿ ಹೀಗೆ ಬರಬೇಕು, ಇದೇ 1/23/2025 ಅಂತ ಬಂದರೆ, ಸೊ ಈ ರೀತಿಯೂ ಕೂಡ ಆಗ್ತಾ ಇದೆ. ಹೀಗೆಲ್ಲ ಆದಾಗ ಸ್ವಲ್ಪ ವೇಟ್ ಮಾಡಿ. KE ಅವರಿಗೆ ಈ ಎಲ್ಲ ವಿಷಯಗಳು ಹೋಗಿ ಮುಟ್ಟಬೇಕು. ಸೊ ಅವರು ನಾನು ವಿಡಿಯೋವನ್ನು ನೋಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಆದರೆ ನನಗೆ ಒಂದು ಸಮಾಧಾನ ಇದೆ ಅಥವಾ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ, ಈ ಎಲ್ಲ ಮಿಸ್ಟೇಕ್ಸ್ಗಳು ಒಂದು 2-3-4 ದಿವಸದಲ್ಲಿ ಕರೆಕ್ಷನ್ ಆಗ್ತದೆ. ಅದಾದ ಮೇಲೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡಿದರೆ ಎವ್ರಿಥಿಂಗ್ ವಿಲ್ ಬಿ ಕರೆಕ್ಟ್. ನೀವು ಹರಿಬರಿಯನ್ನು ಮಾಡಿದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ರಾಂಗ್ ಆಗ್ತದೆ. ರಾಂಗ್ ಆದಮೇಲೆ ಮುಂದೆ ಎಡಿಟಿಂಗ್ ಯಾವಾಗ ಬಿಡ್ತಾರಪ್ಪ ಅಂತೇಳಿ ಜಾತಕ ಪಕ್ಷಿ ಹಾಗೆ ಕಾಯ್ತಾ ಕೂತ್ಕೊಳ್ಬೇಕಷ್ಟೆ. ಎಸ್, ಇದಿಷ್ಟು ನಿಮಗೆ ನನ್ನ ಕಡೆಯಿಂದ 1-2 ಒಳ್ಳೆಯ ಮಾತುಗಳು. ಸೊ ದಯವಿಟ್ಟು ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ಮೇಲೆ ಡ್ರಾಫ್ಟ್ ತೊಗೊಳ್ಳಿ. ಡ್ರಾಫ್ಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಕ್ರಾಸ್ ಚೆಕ್ ಮಾಡಿ ಕಂಪ್ಲೀಟಾಗಿ. ಎಲ್ಲ ಕ್ರಾಸ್ ಚೆಕ್ ಮಾಡಿದ ಮೇಲೆ ಫೈನಲ್ ಅಪ್ಲಿಕೇಶನ್ ಫಾರ್ಮಿಗೆ ಫೀಸ್ ಪೇಮೆಂಟ್ ಮಾಡಿ ಪ್ರಿಂಟ್ಔಟ್ ತೊಗೊಳ್ಳಿ. ಇನ್ನು ಕ್ಲೇಮ್ ಸರ್ಟಿಫಿಕೇಟ್ ಅಂದ್ರೇನು, ಎಲ್ಲಿ ಸಿಗ್ತದೆ? ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ರಿಪೀಟರ್ಸ್ಗಳು ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ ಫ್ರೆಷರ್ಸ್ಗಳು ಅದನ್ನು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದಕ್ಕೆ ಫಾರ್ಮ್ಯಾಟ್ ಎಲ್ಲಿದೆ, ಕ್ಲೇಮ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ, ಕಾಲೇಜಲ್ಲಿ ಕೊಡ್ತಾರ ಅಂತ? ಏನೂ ಇಲ್ಲ, ಬಹಳ ಸಿಂಪಲ್ಲು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ನೀವು ಈಗ ಫೈನಲ್ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ಳಿ, ಇಲ್ಲ ಡ್ರಾಫ್ಟ್ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ಳಿ, ಅಥವಾ PDF ಅನ್ನು ಅಬ್ಸರ್ವ್ ಮಾಡಿ.
ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ಆದಮೇಲೆ ಫೋರ್ತ್ ಪೇಜ್ ಅಂದರೆ ಲಾಸ್ಟ್ ಪೇಜಲ್ಲಿ ಕ್ಲೇಮ್ಡ್ ಸರ್ಟಿಫಿಕೇಟ್ ಅಂತ ನಿಮಗೆ ಕಾಣಿಸ್ತದೆ. ಆ ಒಂದು ಕ್ಲೇಮ್ಡ್ ಸರ್ಟಿಫಿಕೇಟ್ ಏನಿದೆ, ಸೊ ಈ ರೀತಿಯಾಗಿ ಕಾಣಿಸ್ತದೆ ನಿಮಗೆ. ಇದು ನಿಮ್ಮ ಹೊಸದಾಗಿ ಯಾರ ಹತ್ರನೂ ತೊಗೊಂಡು ಬರೋದಲ್ಲ. ಇದು ಬಹಳ ಸಿಂಪಲ್. ಇದರ ಅರ್ಥ ಏನು ಅಂತಂದರೆ, ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದ ಮೇಲೆ ಆ ಎಲ್ಲ ಡೀಟೇಲ್ಸ್ಗಳು ಬ್ರೀಫ್ ಆಗಿ ಸಿನಾಪ್ಸಿಸ್ ರೀತಿಯಲ್ಲಿ ಸೊ ಲಾಸ್ಟಿಗೆ ಕೊಟ್ಟಿರುವಂಥದ್ದು. ಓಕೆ, ಇದರಿಂದ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ, ಕ್ಲೇಮ್ ಸರ್ಟಿಫಿಕೇಟನ್ನು ಎಲ್ಲೂ ಹುಡ್ಕೋದಕ್ಕೆ ಹೋಗಬೇಡಿ. ಕ್ಲೇಮ್ ಸರ್ಟಿಫಿಕೇಟು ನಿಮ್ಮ ಡ್ರಾಫ್ಟ್ ಅಪ್ಲಿಕೇಶನ್ ಇರ್ಬೋದು, ಅಥವಾ ದುಡ್ಡು ಪೇಮೆಂಟ್ ಮಾಡಿದ ಮೇಲೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಏನು ತೆಗಿತೀರಿ ಅದರ ಲಾಸ್ಟ್ ಪೇಜಲ್ಲಿ ಇರೋದೇ ಕ್ಲೇಮ್ ಸರ್ಟಿಫಿಕೇಟ್. ಇದನ್ನು ನಾವು ಆನ್ಲೈನ್ ಕ್ಲೇಮ್ ಸ್ಲಿಪ್ ಅಂತ ಕರೀತಾರೆ. ಕ್ಯಾಂಡಿಡೇಟ್ ಕ್ಲೇಮ್ ಡೀಟೇಲ್ಸ್ ಇದರಲ್ಲಿ ಇರ್ತದೆ. ಕ್ಲೇಮ್ಡ್ ಸ್ಟಡಿ ಇಯರ್ ಸಮರಿ ಇನ್ ದ ಕರ್ನಾಟಕ ಇದರಲ್ಲಿ ಇರ್ತದೆ. ಏನಿದ್ರೆ ಯಾರು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ, ಸ್ವಲ್ಪ ಪೇಷನ್ಸಿಂದ ಕೇಳಿ. ಸೊ ಇದು ಕ್ಲೇಮ್ ಸರ್ಟಿಫಿಕೇಟ್. ಅಂದರೆ ಕ್ಲೇಮ್ ಸರ್ಟಿಫಿಕೇಟ್ ಅಂದ್ರೆ ಏನು, ಎಲ್ಲಿ ಸಿಗ್ತದೆ ಅನ್ನೋದರ ಒಂದು ಕ್ವಶನ್ ನಿಮಗೆ ಸಾಲ್ವ್ ಆಯಿತು. ಇನ್ನು KE ಅವರ ಬ್ರೋಷರಲ್ಲಿ ಇರುವಂತಹ ಕ್ಲೇಮ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ವಿಷಯಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣಂತ. ಸೊ ಇದು KE ಬ್ರೋಷರ್ನ 4ನೇ ಪೇಜ್ ನಿಮಗೆ ನಾನು ತೋರಿಸ್ತಾ ಇರುವಂಥದ್ದು. ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಏನು ಹೇಳಿದ್ದಾರೆ ಅಂತಂದರೆ, ಆಫ್ಟರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಕ್ಲೇಮ್ ಸರ್ಟಿಫಿಕೇಟ್ ವಿಲ್ ಬಿ ಎನೇಬಲ್ ಟು ದ ಕ್ಯಾಂಡಿಡೇಟ್. ಅಂದರೆ ನೀವು ಸಬ್ಮಿಷನ್ ಮಾಡಿದ ಮೇಲೆ ಅದು ಡ್ರಾಫ್ಟ್ ಇರ್ಬೋದು ಅಥವಾ ಇದನ್ನೆಲ್ಲ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆದಮೇಲೆ ಕ್ಲೇಮ್ ಸರ್ಟಿಫಿಕೇಟಲ್ಲಿ ಏನಿದೆ ಅದು ಫೈನಲ್. ಡ್ರಾಫ್ಟಲ್ಲಿ ನಿಮ್ಮದೇನು ಉಳಿದಿದ್ದೇನಾದರೂ ಮಿಸ್ಟೇಕ್ಸ್ಗಳಿದ್ದರೆ, ಕ್ಲೇಮ್ ಸರ್ಟಿಫಿಕೇಟಲ್ಲೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಫೈನಲ್ ಅಪ್ಲಿಕೇಶನ್ ತೊಗೊಳ್ಳಿ. ಸೊ ಫೈನಲ್ ಅಪ್ಲಿಕೇಶನಲ್ಲಿ ಲಾಸ್ಟಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ ವಿಲ್ ಬಿ ದೇರ್. ಕ್ಯಾಂಡಿಡೇಟ್ ಹ್ಯಾವ್ ಟು ಡೌನ್ಲೋಡ್ ದ ಕ್ಲೇಮ್ ಸರ್ಟಿಫಿಕೇಟ್ ಫ್ರಮ್ KE ವೆಬ್ಸೈಟ್. ಅದನ್ನೇ ನೀವು ಸಪ್ರೇಟಾಗಿ ಡೌನ್ಲೋಡ್ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಮ KE ಅಪ್ಲಿಕೇಶನ್ ಫಾರ್ಮಿನ ಲಾಸ್ಟ್ ಪೇಜಲ್ಲಿ ನಿಮಗೆ ಕ್ಲೇಮ್ ಸರ್ಟಿಫಿಕೇಟ್ ಕಾಣಿಸ್ತದೆ. ಎರಡನೇ ಪಾಯಿಂಟ್ ಏನಿದೆ ಅಂದರೆ, ಇನ್ ದ ಕ್ಲೇಮ್ ಸರ್ಟಿಫಿಕೇಟ್ ಇಫ್ ಇಟ್ ಈಸ್ ಪ್ರಿಂಟೆಡ್ ಆಸ್ ಸಕ್ಸಸ್ಫುಲಿ ವೇರಿಫೈಡ್. ಸಕ್ಸಸ್ಫುಲಿ ವೇರಿಫೈಡ್ ಅಂತೇಳಿ ಪ್ರಿಂಟ್ ಆಗಿರೋದು ನಾನು ಒಂದು 4-5 ಜನರದ್ದು ಚೆಕ್ ಮಾಡಿದೆ, ಅದರಲ್ಲಿ ಯಾರದ್ರಲ್ಲೂ ಇಲ್ಲಾಗಿತ್ತು. ಬಟ್ ಸಕ್ಸಸ್ಫುಲಿ ವೇರಿಫೈಡ್ ಅಂತ ಬಂದರೆ ಅಥವಾ ಈ ರೀತಿಯಾಗಿ ಬಂದರೆ ಸ್ಯಾಟ್ಸ್ ವೇರಿಫೈಡ್ ಅಂತ ಬಂದರೆ, ಓಕೆ, ಸ್ಯಾಟ್ಸ್ ವೇರಿಫೈಡ್ ಅಂದರೆ ಸಕ್ಸಸ್ಫುಲಿ ವೇರಿಫೈಡ್ ಇದ್ದಂಗೆನೇ ಇದು. ಸೊ ಸ್ಯಾಟ್ಸ್ ವೇರಿಫೈಡ್ ಅಥವಾ ಸಕ್ಸಸ್ಫುಲಿ ವೇರಿಫೈಡ್ ಅಂತ ಬಂದರೆ ನೀವು ಯಾವುದೇ ಕಾರಣಕ್ಕೂ ಕಾಲೇಜಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ತೀರಿ ಅಂತ ಅಂದರೆ, ನೀಡ್ ನಾಟ್ ಟು ವಿಸಿಟ್ ಎನಿ ಆಫೀಸ್ ಆರ್ ಕಾಲೇಜ್ ಫಾರ್ ವೆರಿಫಿಕೇಶನ್. ವೆರಿಫಿಕೇಶನ್ ಸ್ಲಿಪ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ KE ವೆಬ್ಸೈಟ್. CET ರಿಸಲ್ಟ್ ಆದಮೇಲೆ ಇನ್ ದ ಡ್ಯೂ ಕೋರ್ಸ್ ನಿಮಗೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೊಡ್ತಾರೆ. ಸೊ ಆಲ್ಮೋಸ್ಟ್ ವೆರಿಫಿಕೇಶನ್ ಸ್ಲಿಪ್ ಈ ಕ್ಲೇಮ್ ಸರ್ಟಿಫಿಕೇಟ್ ಸ್ಲಿಪ್ ಇದ್ದ ಹಾಗೆ ಇರ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ, ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಿ ಅಷ್ಟೇ. ಇನ್ನು ಇನ್ ಕೇಸ್ ನೋಡಿ, ಇನ್ ಕೇಸ್ ಇಫ್ ದ ಕ್ಲೇಮ್ ಸರ್ಟಿಫಿಕೇಟ್ ಇಫ್ ಇಟ್ ಈಸ್ ಪ್ರಿಂಟೆಡ್ ಆಸ್ ಕ್ಲೇಮ್ಡ್ ವೇರಿಫೈಡ್ ಆರ್ ಕ್ಲೇಮ್ಡ್ ನಾಟ್ ವೇರಿಫೈಡ್ ಆರ್ ನಾಟ್ ಕ್ಲೇಮ್ಡ್. ಸೊ ನನಗೆ ಇದರ ಅರ್ಥನೇ ಅರ್ಥ ಆಗ್ತಾ ಇಲ್ಲ. ಸೊ ಕ್ಲೇಮ್ಡ್ ವೆರಿಫೈಡ್ ಅಂತ ಬಂದ ಮೇಲೆ ಮತ್ತೇನು ಅಲ್ಲಿ ಹೋಗೋದಂಥದ್ದು ಇದೆ, ಹೌದಲ್ವಾ? ಸೊ ಇದೇನು ಮಿಸ್ಟೇಕ್ ಆಗಿದೆ ಇಂಗ್ಲೀಷಲ್ಲಿ, ಬಟ್ ಇರಲಿ. ಕ್ಲೇಮ್ಡ್ ವೆರಿಫೈಡ್ ಅಂದರೆ ಕ್ಲೇಮು ಆಗಿದೆ, ವೆರಿಫೈ ಆಗಿದೆ ಅಂತ ಮೀನಿಂಗ್ ಅಲ್ವಾ? ಸಕ್ಸಸ್ಫುಲಿ ಅನ್ನೋ ವರ್ಡೇ ಬರಬೇಕಾ ಇದರಲ್ಲಿ? ಗೊತ್ತಿಲ್ಲ, ಇರಲಿ. ಕ್ಲೇಮ್ಡ್ ವೆರಿಫೈಡ್ ಆರ್ ಕ್ಲೇಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್. ಹೀಗೆ ಇದ್ದವರು ನೀವೇನು ಮಾಡಬೇಕು ಅಂದರೆ, ಕಂಪಲ್ಸರಿ ಸಬ್ಮಿಟ್ 2025 KCET ಅಪ್ಲಿಕೇಶನ್ ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ಎಲಾಂಗ್ ವಿತ್ ಆಲ್ ದ ರಿಲೆವೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್, ಯಾವ್ಯಾವ ಕ್ಲೇಮನ್ನು ಸರ್ಟಿಫೈ ಮಾಡ್ಕೋಬೇಕು ಅವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು ಸ್ಟಡಿ ಮಾಡ್ತಾ ಇರುವಂತಹ ಕಾಲೇಜಿಗೆ ಹೋಗಬೇಕು. ಕಾಲೇಜ್ ವೇರ್ ದೇ ಆರ್ ಸ್ಟಡಿಯಿಂಗ್ ಸೆಕೆಂಡ್ PUC ಆರ್ 12th ಸ್ಟ್ಯಾಂಡರ್ಡ್. ಸೊ ಇದರಲ್ಲಿ ಎಲ್ಲೂ ಕೂಡ ರಿಪೀಟರ್ಸ್ಗಳ ಬಗ್ಗೆ ಇಲ್ಲ. ಬಟ್ KEಯಲ್ಲಿ ನನ್ನ ರಿಕ್ವೆಸ್ಟ್ ಅಷ್ಟೇ, ಗೊತ್ತಿರಲಿ 60% ನಮ್ಮ ರಿಪೀಟರ್ಸ್ಗಳೇ ನೀಟ್ ಎಕ್ಸಾಮನ್ನು ಬರಿತಾ ಇದ್ದಾರೆ. ಆ ಕಾರಣದಿಂದ ದಯವಿಟ್ಟು KEಯವರು ಆ ಒಂದು ವರ್ಡನ್ನು ಎಲ್ಲಾದರೂ ಆ್ಯಡ್ ಮಾಡಿ ಇನ್ಫಾರ್ಮೇಷನನ್ನು ಕೊಡಬೇಕು. ಯಾರು ಯಾವ ವಿದ್ಯಾರ್ಥಿಗಳು ಬೇರೆ ಬೇರೆ ರಿಪೀಟರ್ಸ್ ಮಾಡಿ ಲಾಂಗ್ ಟರ್ಮ್ ಮಾಡಿ ಬೇರೆ ಬೇರೆ ಕಡೆ ಕೋಚಿಂಗಿಗೆ ತಗೊಳ್ತಾ ಇದ್ದಾರೆ, ಅಂತಹ ವಿದ್ಯಾರ್ಥಿಗಳು ತಾವು 12th ಕಲ್ತಿರುವಂಥ ಕಾಲೇಜಿಗೆ ಹೋಗಿನೇ ಭೇಟಿ ಆಗಬೇಕಾ ಅಥವಾ ಬೇರೆ ಎಲ್ಲಾದರೂ ಹೋಗಿ ಭೇಟಿ ಆಗಬೇಕಾ ಅನ್ನೋದರ ಒಂದು ಇನ್ಫಾರ್ಮೇಷನ್ KEಯವರು ಕೊಡಬೇಕು ದಯವಿಟ್ಟು. ಅದು ಇನ್ನೂ ಕೂಡ ಇಲ್ಲ ಎಲ್ಲೂ ಕೂಡ. ಬಟ್
ಪ್ರೆಸೆಂಟ್ಲಿ ಕ್ಲಾಸ್ 12 ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಮಾತ್ರ ನೀವೇನು ಮಾಡ್ತೀರಿ ಅಂದರೆ ಎಲ್ಲೂ ಬೇರೆ ಕಡೆ ಹೋಗೋದಿಲ್ಲ. ಆ್ಯಕ್ಚುಲಿ ಇದು ಪ್ರೆಸೆಂಟ್ಲಿ ಕ್ಲಾಸ್ 12 ಕಲಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ವೆರಿ ಸಿಂಪಲ್ ಪ್ರೊಸೀಜರ್ ಇದು. ಆ್ಯಸ್ ಅ ಹೋಲ್ ಫೈನಲಿ KE ಅವರ ಕಡೆಯಿಂದ ಈ ವರ್ಷ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗ್ ಈಸಿ ಆಗಿದೆಯಾ, ಸ್ವಲ್ಪ ಡಿಫಿಕಲ್ಟ್ ಆಗಿದೆಯಾ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಅದನ್ನು ನಾನು ಕಮೆಂಟ್ ಮಾಡೋದಿಲ್ಲ. ಬಟ್ ನನಗೆ ಏನು ಅನ್ನಿಸ್ತದ, ಈಗ ಪ್ರೆಸೆಂಟ್ ಯಾರು 12th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ, PUCಯಲ್ಲಿ ಓದ್ತಾ ಇದ್ದಾರೆ, ಸೆಕೆಂಡ್ PUC, ಅಂಥವರಿಗೆ ಇದು ಸಿಂಪಲ್ ಪ್ರೊಸೀಜರ್. ಯಾಕಂದರೆ ಬೇರೆ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ತಮ್ಮ ಕಾಲೇಜಿನ ಪ್ರಿನ್ಸಿಪಲ್ ದಿವಸ ನೋಡ್ತಿರ್ತಾರೆ, ಅವತ್ತಿನ ದಿವಸನೂ ನೋಡಿಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ಕೊಟ್ಟುಬಿಟ್ಟು ವೆರಿಫೈ ಮಾಡೋದಷ್ಟೇ. ನೀವು ಅದನ್ನು ಕೊಟ್ಟ ಮೇಲೆ ಏನು ಮಾಡ್ತಾರೆ ಅಂದರೆ ಕಾಲೇಜ್ ಅಥಾರಿಟೀಸ್, ಅದು ಪ್ರಿನ್ಸಿಪಲ್ ಅಥಾರಿಟೀಸ್ ಏನಿರ್ತಾರೆ, ಸೊ ಕಾಲೇಜ್ ಅಥಾರಿಟೀಸ್ ವಿಲ್ ವೆರಿಫೈ ದ ಒರಿಜಿನಲ್ ಡಾಕ್ಯುಮೆಂಟ್ ಬೇಸ್ಡ್ ಆನ್ ಕ್ಲೇಮ್ ಸರ್ಟಿಫಿಕೇಟ್ ಆ್ಯಂಡ್ ಅಪ್ರೂವ್ ದ ಡೀಟೇಲ್ಸ್ ಥ್ರೂ ಪೋರ್ಟಲ್. ಅಂದರೆ ಈ ಕ್ಲೇಮ್ ಸರ್ಟಿಫಿಕೇಟನ್ನು ಏನು ಮಾಡ್ತಾರೆ ಅಂದರೆ ಕಾಲೇಜಿನ ಪ್ರಿನ್ಸಿಪಲ್ಗಳು ಅಥವಾ ಕಾಲೇಜಿನ ಅಥಾರಿಟಿ ನೀವು ತಗೊಂಡಿರುವಂತಹ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸೊ ಅಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ ಜೊತೆ ಕಂಪೇರ್ ಮಾಡಿಬಿಟ್ಟು ಎಲ್ಲ ಕರೆಕ್ಟ್ ಇದೆ ಅಂದರೆ ಅವರಿಗೊಂದು ಲಾಗಿನ್ ಕೊಟ್ಟಿರ್ತಾರೆ, ಅದರಲ್ಲಿ ಅಪ್ರೂವ್ ಮಾಡ್ತಾರೆ. ಅವರು ಅಪ್ರೂವ್ ಮಾಡಿದ್ರು ಅಂದರೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಬಂದ ಮೇಲೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಇನ್ನೊಂದು ಸಾರಿ ಡೌನ್ಲೋಡ್ ಮಾಡಿಕೊಂಡ್ರೆ ಮೇ ಬಿ ಇದು ಹೆಂಗೆ ವರ್ಕೌಟ್ ಆಗ್ತದೋ ಗೊತ್ತಿಲ್ಲ, ಬಟ್ ಮೇ ಬಿ ನಿಮ್ಮ ಒಂದು ಕ್ಲೇಮ್ ಸರ್ಟಿಫಿಕೇಟಲ್ಲಿ ಎಲ್ಲವೂ ಕೂಡ ಕ್ಲೇಮ್ಡ್ ಅಂಥೇಳಿ ಬರ್ತದೆ. ಇದು ಪ್ರೊಸೀಜರ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡ್ತೀರಿ, ಸಬ್ಮಿಟ್ ಮಾಡಿದ ಮೇಲೆ ಕ್ಲೇಮ್ ಸರ್ಟಿಫಿಕೇಟ್ ಬರ್ತದೆ. ಲಾಸ್ಟ್ ಪೇಜಲ್ಲಿ ಅದನ್ನು ಅಪ್ಲಿಕೇಶನ್ ಫಾರ್ಮ್ ಜೊತೆ ಉಳಿದಿದ್ದೆಲ್ಲ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅವೆಲ್ಲ ಡಾಕ್ಯುಮೆಂಟ್ಸ್ ಜೊತೆ ಕಾಲೇಜ್ ಪ್ರಿನ್ಸಿಪಲ್ಗಳಿಗೆ ಭೇಟಿಯಾಗಬೇಕು. ಅದು ಕ್ಲೇಮ್ಡ್ ವೆರಿಫೈಡ್ ಅಥವಾ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೇಮ್ಡ್ ಅಂತ ಬಂದರೆ ಸೊ ಸೀದಾ ಕಾಲೇಜಿಗೆ ಹೋಗಿ ಭೇಟಿ ಆಗಿಬಿಟ್ಟು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಪ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನೀವುಗಳು ಅಲ್ಲಿ ಕೊಟ್ಟಾಗ ಪ್ರಿನ್ಸಿಪಲ್ ಏನು ಯಾರು ಇರ್ತಾರೆ ಕಾಲೇಜ್ ಅಥಾರಿಟೀಸು ಅವರಿಗೊಂದು KE ಅವರು ಲಾಗಿನ್ ಕೊಟ್ಟಿದ್ದಾರೆ. ಆ ಲಾಗಿನ್ ಥ್ರೂ ಅವರು ಲಾಗಿನ್ ಆಗಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿದಾಗ ಪಾಸ್ವರ್ಡ್ ಹಾಕಿ, ಮೇ ಬಿ ಪಾಸ್ವರ್ಡ್ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮಗೊಂದು OTP ಬರ್ತದೆ. ಒನ್ಸ್ ಅಗೇನ್ ಆ OTPಯನ್ನು ಹಾಕಿಬಿಟ್ಟು ಸೊ ಆ ಅಥಾರಿಟೀಸ್ಗಳು ಒರಿಜಿನಲ್ ಡಾಕ್ಯುಮೆಂಟನ್ನು ನೋಡಿ ಕ್ಲೇಮ್ ಸರ್ಟಿಫಿಕೇಟ್ ಎಸ್ ಅಂತ ಕೊಡಬೇಕು ಅವರು ಕ್ಲೇಮ್ಡ್ ಅಂತೇಳಿ. ಇದು ಹೋಲ್ ಪ್ರೊಸೀಜರ್. ಈ ವರ್ಷ ಹೊಸದಾಗಿ ಇರುವಂತಹ ನ್ಯೂ ಪ್ರೊಸೀಜರ್ ಗೊತ್ತಿರಲಿ. ಹಾಗಾದರೆ ಕಾಲೇಜಿಗೆ ನಾಳೆನೇ ಹೋದ್ರೆ ನಡೀತದ, ಮಂಡೇನೇ ಹೋಗ್ಲಾ? ಒಂದು ಪಾಯಿಂಟ್ ಗೊತ್ತಿರಲಿ, ಕಾಲೇಜಸ್ಗಳಿಗೆ ಮೊನ್ನೆ ತಾನೇ ಇದು KE ಡೈರೆಕ್ಟರ್ ಅವರು ಮೀಟಿಂಗ್ ತಗೊಂಡು ಹೇಳಿದ್ದಿದೆ ಏನೇನು ಮಾಡಬೇಕು ಏನೆಲ್ಲ ಮಾಡಬೇಕಂತೇಳಿ. ಬಟ್ ಇನ್ನೂ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ID ಇನ್ನೂ ಕ್ರಿಯೇಟ್ ಆಗಿಲ್ಲ. ಸೊ ಪೋರ್ಟಲ್ ಥ್ರೂ ID ಕ್ರಿಯೇಟ್ ಆಗಿಲ್ಲ. ಆದ್ದರಿಂದ ನೀವು ನಾಳೆನೇ ಹೋದರೆ ಕೆಲಸ ಆಗ್ತದ ಅಂತ ಹೇಳಕ್ಕೆ ಬರೋದಿಲ್ಲ. ಯಾರ್ಯಾರು ಹೋಗಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕೆ ಮಂಡೇ ಆದಮೇಲೆ ಕಾಲೇಜಲ್ಲಿ ಕೇಳಿಕೊಂಡು ಈ ರೀತಿ ಲಾಗಿನ್ ನನಗೆ ಕ್ಲೇಮ್ ಸರ್ಟಿಫಿಕೇಟ್ ನಮ್ದು ಈ ರೀತಿ ಬಂದಿದೆ, ಬಂದು ಭೇಟಿ ಆಗ್ಬೋದು, ಕೇಳಿಕೊಂಡು ಹೋಗೋದು ಬೆಟರ್ ಆಪ್ಷನ್. ಹಾಗಾದರೆ ಈಗ ಯಾರ್ಯಾರು ಹೋಗಬೇಕು ಯಾರ್ಯಾರು ಹೋಗಬಾರ್ದು? ಇಷ್ಟೇ, ಕ್ಲೇಮ್ಡ್ ವೆರಿಫೈಡ್, ಕ್ಲೇಮ್ಡ್ ನಾಟ್ ವೆರಿಫೈಡ್, ನಾಟ್ ಕ್ಲೇಮ್ಡ್ ಅಂತ ಬಂದವರು ಎಲ್ಲರೂ ಕೂಡ ಹೋಗಬೇಕಷ್ಟೇ. ಅಂದರೆ ನಿಮಗದು ಸಂಬಂಧಪಟ್ಟಿದ್ದಾಗಿದ್ದರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಈ ಒಬ್ಬ ವಿದ್ಯಾರ್ಥಿ ನೋಡಿ, ಇಲ್ಲಿ ಸ್ಟಡಿ ಇನ್ ಕರ್ನಾಟಕ ಸ್ಯಾಟ್ಸ್ ವೆರಿಫೈಡ್ ಅಂತ ಇದೆ. ಸೊ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ ನಾಟ್ ಕ್ಲೇಮ್ಡ್ ಅಂತ ಇದೆ. ಸೊ ಈ ವಿದ್ಯಾರ್ಥಿ ಈ ಪ್ರಿನ್ಸಿಪಲ್ ಚೇಂಬರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈ ವಿದ್ಯಾರ್ಥಿ ಕನ್ನಡ ಮೀಡಿಯಮಿಗೆ ಸಂಬಂಧಪಟ್ಟಿದ್ದೂ ಇಲ್ಲ, ರೂರಲ್ಲಿಗೂ ಸಂಬಂಧ ಇಲ್ಲ, ಲಿಂಗ್ವಿಸ್ಟಿಕ್ಕಿಗೂ ಸಂಬಂಧ ಇಲ್ಲ, ರಿಲಿಜಿಯಸ್ಸಿಗೂ ಸಂಬಂಧ ಇಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಿದ್ದೇನು ಇಲ್ಲಿ ನೋಡಿ, ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧ ಇಲ್ಲ ಇವರಿಗೆ, ಬೇರೆ ಎಲ್ಲದೂ ಕೂಡ ಕರೆಕ್ಟ್ ಇದೆ. ಜನರಲ್ ಮೆರಿಟ್ ಕೆಟಗರಿ ಇದೆ, ಮದರ್ ಟಂಗ್ ತಮಿಳ್ ಅಂತ ಇದೆ. ಸೊ ಇಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಇದೆ. ಬಟ್ ಒಂದು ಥಿಂಗ್ ಅಂತಂದರೆ ಇಲ್ಲಿ ತಮಿಳ್ ಅಂತ ನೋಡಿದ್ರೆ ನನಗೇನು ಡೌಟ್ ಬರ್ತದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಇವರು ಕ್ಲೇಮ್ ಮಾಡಿರ್ತಾರೆ. ಬಟ್ ಇಲ್ಲಿ ನಾಟ್ ಕ್ಲೇಮ್ಡ್ ಅಂತ ಬಂದಿದೆ. ಆವಾಗ ಏನು ಮಾಡಬೇಕು ಅಂದರೆ ಈ ವಿದ್ಯಾರ್ಥಿ ತಾನು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಕ್ಲೇಮ್ ಮಾಡಿದ್ದಿದ್ರೆ, ಅಥವಾ ಈ ವಿದ್ಯಾರ್ಥಿ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಆಗಿದ್ದು ರಿಲಿಜಿಯಸ್ ಮೈನಾರಿಟಿಯನ್ನು ಕ್ಲೇಮ್ ಮಾಡಬೇಕು ಅಂತ ಇದ್ದರೆ RD ನಂಬರ್ನಲ್ಲಿ ಹಾಕಿರ್ತಾರೆ. ಆದರೂ ಕೂಡ ಇಲ್ಲಿ ಏನಾದರೂ ನಾಟ್ ಕ್ಲೇಮ್ಡ್ ಅಂತ ಬಂದಿದ್ದರೆ ನೀವೇನು ಮಾಡಬೇಕು ಅಂದರೆ ಈ ಪ್ರಿನ್ಸಿಪಲ್ ಹತ್ರ ಹೋಗಬೇಕು. ಸೊ ಯಾವ ಪ್ರಿನ್ಸಿಪಲ್ ಹತ್ರ ಹೋಗಬೇಕು? ಈಗ ಪ್ರೆಸೆಂಟ್ 12th ಕಲಿತಾ ಇರೋರು ನಿಮ್ಮ ಪ್ರಿನ್ಸಿಪಲ್ ಹತ್ರ ಹೋಗಬೇಕು. ಆದರೆ ರಿಪೀಟರ್ಸ್ಗಳು ಯಾವ ಪ್ರಿನ್ಸಿಪಲ್ ಹತ್ರ ಹೋಗಬೇಕು ಅನ್ನೋದರ ಒಂದು ಇನ್ಫಾರ್ಮೇಷನ್ ಎಲ್ಲೂ ಕೂಡ KE ಅವರು ಕೊಟ್ಟಿಲ್ಲ. ಬಟ್ ಅಂದರ್ ಕಿ ಬಾತ್ ಇನ್ನೊಂದು ಪಾಯಿಂಟನ್ನು ನಾನು ನಿಮಗೆ ಹೇಳ್ತೀನಿ. ಮೊನ್ನೆ
KA ಡೈರೆಕ್ಟರ್ಗಳು ತೆಗೆದುಕೊಂಡಂಥ ಮೀಟಿಂಗಲ್ಲಿ ಎಲ್ಲ ಪ್ರಿನ್ಸಿಪಲ್ಗಳಿಗೆ ಒಂದು ಮಾತನ್ನು ಏನು ಹೇಳಿದ್ದಾರೆ ಅಂತ ನನ್ನ ಕಿವಿಗೆ ಬಿದ್ದಿರೋದು ಏನಂತಂದರೆ, ಸೊ ಯಾವುದೇ ವಿದ್ಯಾರ್ಥಿ ಯಾವುದೇ ಪ್ರಿನ್ಸಿಪಲ್ ಹತ್ರ ಬೇಕಾದರೂ ಹೋಗ್ಬೋದು. ಅವನಿಗೆ ಹತ್ತಿರ ಯಾರು ಪ್ರಿನ್ಸಿಪಲ್ ಇದ್ದಾರೆ ಆ PU ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೋಗ್ಬೋದು. ಆ PU ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೋಗಿ ನನಗೆ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವರು ಆ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ವಿದ್ಯಾರ್ಥಿಗಳೇ ಅಂತ ಅಂದ್ಕೊಂಡು ಮಾನವೀಯತೆಯಿಂದ ಆ ಕ್ಲೇಮ್ ಸರ್ಟಿಫಿಕೇಟು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿಬಿಟ್ಟು, ಅಂದರೆ ಇಲ್ಲೇನು ಕಾಣಿಸ್ತಾ ಇದೆ ಇದು ಕ್ಲೇಮ್ ಸರ್ಟಿಫಿಕೇಟು, ಇದು ಮತ್ತು ಒರಿಜಿನಲ್ ಡಾಕ್ಯುಮೆಂಟನ್ನು ಚೆಕ್ ಮಾಡಿಬಿಟ್ಟು ಈ ಒಂದು ಕನ್ನಡ ಮೀಡಿಯಮ್ ಏನಾದ್ರು ಇದ್ದರೆ ಎಸ್ ಅಂತ ಹೇಳಿ ಬರ್ತದೆ, ರೂರಲ್ ಇದ್ದರೆ ಎಸ್ ಅಂತ ಬರ್ತದೆ, ಲಿಂಗ್ವಿಸ್ಟಿಕ್ ಇದ್ದರೆ ಎಸ್ ಅಂತ ಮಾಡಿ ಅವರ ಒಂದು ಲಾಗಿನ್ ಆಗಿ ನಿಮ್ಮ ಹತ್ರ OTP ತಗೋತಾರೆ, ಲಾಗಿನ್ ಆಗಿಬಿಟ್ಟು ಅಲ್ಲಿ ಎಸ್ ಅಂತ ಕೊಡಬೇಕು, ಅಲ್ಲಿ ಅಪ್ರೂವ್ ಮಾಡಬೇಕು. ಸೊ ಈ ರೀತಿಯಾಗಿ ಪ್ರೊಸೀಜರ್ ಇದೆ. ಸೊ ಅದಕ್ಕೆ ಬಟ್ ಇದು ಅವರ ಮೀಟಿಂಗಲ್ಲಿ ನಡೆದಿರುವಂತಹ ಒಂದು ವಿಷಯ, ಅಂದರೆ ಡಿಸ್ಕಸ್ ಆಗಿರುವಂಥ ವಿಷಯ. ಬಟ್ ಅಫಿಷಿಯಲಿ ಎಲ್ಲೂ ಕೂಡ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಆಗಲಿ ಇನ್ಫಾರ್ಮೇಷನ್ ಆಗಲಿ ಬಂದಿಲ್ಲ. ರಿಪೀಟರ್ಸ್ ಆಗಿರುವಂಥ ವಿದ್ಯಾರ್ಥಿಗಳು ಯಾವ ಪ್ರಿನ್ಸಿಪಲ್ ಹತ್ರ ಹೋಗಬೇಕು? ಈಗ ಬೆಂಗಳೂರಲ್ಲಿ ಕಲಿತಾ ಇದ್ದವನು ರಾಯಚೂರು ಕಾಲೇಜ್ ಆದರೆ ಅಥವಾ ಮಂಗಳೂರು ಕಾಲೇಜ್ ಆದರೆ ಮಂಗಳೂರಿನ ಪ್ರಿನ್ಸಿಪಲ್ ಹತ್ರನೇ ಹೋಗಬೇಕಾ, ಅಥವಾ ಬೆಂಗಳೂರಲ್ಲಿ ಹತ್ತಿರ ಇರುವಂಥ ಯಾವುದೋ PU ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೋದರೆ ಕೆಲಸ ಆಗುತ್ತಾ? ಇದರ ಇನ್ಫಾರ್ಮೇಷನ್ KE ಅವರು ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಕೊಡಿ, ಸೊ ದಟ್ ನಮ್ಮ ವಿದ್ಯಾರ್ಥಿಗಳು ಅಲೆದಾಡೋದನ್ನು ತಪ್ಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನ್, ಈ ರೀತಿಯಾಗಿ ಬಂದಿದೆ. ಈ ವಿದ್ಯಾರ್ಥಿಯದು ಹೇಳಬೇಕಂದ್ರೆ ನನ್ನ ಒಂದು ಅಭಿಪ್ರಾಯ, ಈ ವಿದ್ಯಾರ್ಥಿ ಏನಾದರೂ ತಮಿಳು ಲಿಂಗ್ವಿಸ್ಟಿಕ್ಕನ್ನು ಕ್ಲೇಮ್ ಮಾಡಿದರೆ ಇವರು ತಮ್ಮ ಕಾಲೇಜಿಗೆ ಹೋಗಬೇಕು. ಇದು ಪ್ರೆಸೆಂಟ್ ಸೆಕೆಂಡ್ PU ಆಗಿದ್ದರೆ, ಸೊ ರಿಪೀಟರ್ಸ್ ಆಗಿದ್ದರೂ ತಮ್ಮ ಕಾಲೇಜಿಗೆ ಹೋಗೋದು ಬೆಟರ್. ಈ KE ಅವ್ರ ಕಡೆಯಿಂದ ಏನೂ ಇನ್ಫಾರ್ಮೇಷನ್ ಬಂದಿಲ್ಲ ಅಂದರೆ ಸೊ ತಮ್ಮ ಕಾಲೇಜಿಗೆ ಹೋಗೋದೇ ಬೆಟರ್ ಆಪ್ಷನ್. ಇನ್ನು ಎರಡನೇದು ನಿಮಗೆ ತೋರಿಸ್ತೀನಿ. ಎರಡನೇ ವಿದ್ಯಾರ್ಥಿ ನೋಡಿ, ಎರಡನೇ ವಿದ್ಯಾರ್ಥಿ ಏನಾಗಿದೆ, ಇದು ತೆಲುಗು ಮೈನಾರಿಟಿ ಇದೆ, ಜೆಂಡರ್ ಮೆರಿಟ್ ಇದೆ, ಸೊ 11 ಇಯರ್ಸ್ ಸ್ಟಡಿ ಕರ್ನಾಟಕ. ಆದರೆ ಇಲ್ಲಿ ನೋಡಿ ಈ ವಿದ್ಯಾರ್ಥಿ 100% ಹೋಗಲೇಬೇಕು, ಯಾಕಂದರೆ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 11 ಇದೆ, ಬಟ್ ವೆರಿಫೈಡ್ 0 ಅಂತ ಇದೆ. ವೆರಿಫೈಡ್ 0 ಅಂತ ಯಾಕೆ ಬಂದಿದೆ ಅಂದರೆ ಮೇ ಬಿ ಈ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ CBSE ಬೋರ್ಡ್ ಅವರಾಗಿದ್ದಾರೆ. CBSEಯ ಸ್ಯಾಟ್ಸ್ ನಂಬರ್ ಇದಕ್ಕೆ ವರ್ಕೌಟ್ ಆಗಿಲ್ಲ. CBSE ಆ್ಯಕ್ಚುಲಿ ಇದನ್ನು ನಾನೇ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀನಿ. CBSE ನಾವು ಸ್ಯಾಟ್ಸ್ ನಂಬರ್ನ ಹಾಕಿದಾಗ 6 ವರ್ಷಗಳು ಸ್ಯಾಟ್ಸಲ್ಲಿ ಆಟೋಮೆಟಿಕಲಿ ಫೆಚ್ ಆಗಿದೆ. ಹಾಗಿದ್ದಾಗಲೂ ಕೂಡ ಇದು 0 ಬಂದಿದೆ. ಅದು ಸಾಫ್ಟ್ವೇರಿನ ಹಣೆ ಬರಹ, ಅದೇನು ಮಿಸ್ಟೇಕ್ ಆಗಿದೆ. ಆದರೆ ಈ ವಿದ್ಯಾರ್ಥಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿರೋದಕ್ಕೆ ದೇ ಹ್ಯಾವ್ ಟು ಗೋ ಟು ದ 12th ಕಾಲೇಜ್ ಅಥವಾ PU ಕಾಲೇಜ್ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ಎಲ್ಲವನ್ನು ಅವರಿಗೆ ತೋರಿಸ್ಬಿಟ್ಟು ಎಸ್ ಅಂಥೇಳಿ ಅವರಿಗೆ ಸಮಾಧಾನ ಆದಮೇಲೆ ಅವರ ಒಂದು ಲಾಗಿನ್ನಲ್ಲಿ ಅದನ್ನು ಅಪ್ರೂವ್ ಮಾಡಬೇಕು. ಇದು ಇಂಪಾರ್ಟೆನ್ಸು ಕ್ಲೇಮ್ ಸರ್ಟಿಫಿಕೇಟದ್ದು. ಅದಾದ ಮೇಲೆ ಇನ್ನೊಬ್ಬ ವಿದ್ಯಾರ್ಥಿ ನೋಡಿ, ಈ ವಿದ್ಯಾರ್ಥಿ ಹೋಗುವಂಥ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇವರು ಹೈದರಾಬಾದ್ ಕರ್ನಾಟಕ ಇಲ್ಲ, ಸೊ ಮದರ್ ಟಂಗ್ ಕನ್ನಡ ಇದೆ, ಹೋಗೋ ಅವಶ್ಯಕತೆ ಇಲ್ಲ. ಕನ್ನಡ ಮೀಡಿಯಮ್ ಇಲ್ಲ, ರೂರಲ್ ಇಲ್ಲ, ಲಿಂಗ್ವಿಸ್ಟಿಕ್ ಇಲ್ಲ, ರಿಲಿಜಿಯಸ್ ಇಲ್ಲ. ಸ್ಯಾಟ್ಸಲ್ಲಿ 12 ವರ್ಷ ಸ್ಟಡಿ ಮಾಡಿದ್ದಾರೆ, ಬಟ್ ಸ್ಯಾಟ್ಸಿಂದ 9 ವರ್ಷ ಆಟೋಮೆಟಿಕಲಿ ಫೆಚ್ ಆಗಿದೆ. ಸ್ಯಾಟ್ಸ್ ವೆರಿಫೈಡ್ 9 ಅಂತ ಬಂದಿದೆ. ಈ ವಿದ್ಯಾರ್ಥಿ ಯಾವುದೇ ಕಾರಣಕ್ಕೂ ಎಲ್ಲಿಗೂ ಹೋಗುವಂಥ ಅವಶ್ಯಕತೆ ಇಲ್ಲ. ನೋಡಿ, ಅದನ್ನೇ ಹೇಳಿದ್ದು ನಾನು. ಇಲ್ಲಿ ನಾಟ್ ಕ್ಲೇಮ್ಡ್ ಅಂತ ಬಂದವರು ಎಲ್ಲರೂ ಹೋಗೋದಲ್ಲ. ಓಕೆ, ನಾಟ್ ಕ್ಲೇಮ್ಡ್ ಅಂತ ಬಂದವರು ಯಾರು ಹೋಗಬೇಕು? ಈ ವಿದ್ಯಾರ್ಥಿಯದ್ದು ಕನ್ನಡ ಮೀಡಿಯಮ್ ಕಲ್ತಿದ್ದೇ ಆಗಿ ಬಟ್ ನಾಟ್ ಕ್ಲೇಮ್ಡ್ ಅಂತ ಬಂದರೆ ಹೋಗಬೇಕು. ರೂರಲ್ ಡಿಸ್ಟ್ರಿಕ್ಕಲ್ಲಿ ಕಲ್ತಿದ್ದೇ ಆಗಿಬಿಟ್ಟು ಅಲ್ಲಿ ರೂರಲ್ನ ಎಸ್ ಅಂತ ಹಾಕಿರ್ತಾರೆ, ಬಟ್ ಇಲ್ಲಿ ನಾಟ್ ಕ್ಲೇಮ್ಡ್ ಅಂತ ಬರ್ತದೆ. ನಾಟ್ ಕ್ಲೇಮ್ಡ್ ಬಂದೇ ಬರ್ತದೆ. ಯಾಕಂತಂದರೆ ನೀವು ರೂರಲ್ಲು ಕನ್ನಡ ಮೀಡಿಯಮ್ ಅನ್ನೋದನ್ನು ಎಸ್ ಆರ್ ನೋ ಅಂಥೇಳಿ ಹೇಳೋರು ಯಾರು? ಸೊ ಅದಕ್ಕೆ ಅಪ್ರೂವಲ್ ಯಾರಾದರೂ ಮಾಡಬೇಕಲ್ವಾ? ಆ ಅಪ್ರೂವಲ್ ಮಾಡೋ ಕೆಲಸವನ್ನೇ ಈ ವರ್ಷ ಪ್ರಿನ್ಸಿಪಲ್ಗಳಿಗೆ ಕೊಟ್ಟಿರುವಂಥದ್ದು. ಅದಕ್ಕಾಗಿ ಅಂತಹ ವಿದ್ಯಾರ್ಥಿಗಳು ಹೋಗಬೇಕು ಹೊರತು ಈ ವಿದ್ಯಾರ್ಥಿ ನನಗೆ ಚೆನ್ನಾಗಿ ಗೊತ್ತಿದೆ, ಸೊ ಇವ್ರದ್ದು ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಯಾವುದೂ ಇಲ್ಲ, ಸೊ ಇಲ್ಲಿ ಸ್ಯಾಟ್ಸ್ ಅಂತೂ ಆಲ್ರೆಡಿ ವೆರಿಫೈ ಆಗಿಬಿಟ್ಟಿದೆ. ಈ ವಿದ್ಯಾರ್ಥಿ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾವುದೇ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಈ ವಿದ್ಯಾರ್ಥಿ 100% ಹೋಗಲೇಬೇಕು. ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿದೆ, ಸ್ಟಡಿ ಇಯರ್ಸೇ ಬಂದಿಲ್ಲ ಅಂದರೆ ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಅದಕ್ಕಾಗಿ ಫೈನಲ್ ಅಪ್ಲಿಕೇಶನಲ್ಲೂ ಇದೇ ರೀತಿ ಬಂದರೆ, ಇದು ಡ್ರಾಫ್ಟಿಂದ ನಾನು ತೊಗೊಂಡಿರೋವಂಥದ್ದು ಆ್ಯಕ್ಚುಲಿ, ಫೈನಲಲ್ಲೂ ಇದೇ ರೀತಿ ಬಂದರೆ ದೇ ಹ್ಯಾವ್ ಟು ಗೋ ಟು ಕಾಲೇಜ್. ಹಾಗಂತೇಳಿ KEಗೆ ಹೋಗೋ ಅವಶ್ಯಕತೆ ಇಲ್ಲ, ಅವರ ಒಂದು ಕಾಲೇಜಿಗೆ ಹೋದರೂ ಕೆಲಸ ಆಗ್ತದೆ. ನೆಕ್ಸ್ಟು
ಕ್ಯಾಂಡಿಡೇಟ್ ಕ್ಲೇಮ್ ಡೀಟೇಲ್ಸಲ್ಲಿ. ಸೊ ಇದರಲ್ಲಿ ನೋಡಿ ಕ್ಲೇಮ್ಡ್ 12 ವರ್ಷ ಅಂತ ಇದೆ, ಸೊ ವೆರಿಫೈಡ್ 8 ಇದೆ, ಸ್ಯಾಟ್ಸ್ ವೆರಿಫೈಡ್ ಇದೆ. ಸೊ ಈ ಒಂದು ಕಾರಣಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಈ ವಿದ್ಯಾರ್ಥಿ ತಮಿಳು ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದೆ, ಬಟ್ ಇಲ್ಲಿ ನಾನ್ ಕ್ಲೇಮ್ಡ್ ಅಂತ ಇದೆ. ನಾಟ್ ಕ್ಲೇಮ್ಡ್ ಅಂತ ಇರೋದಕ್ಕೆ, ತಮಿಳು ಲಿಂಗ್ವಿಸ್ಟಿಕ್ಕನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಈ ವಿದ್ಯಾರ್ಥಿ ಕಾಲೇಜಿಗೆ ಹೋಗಬೇಕು. ಈ ರೀತಿಯಾಗಿ ನಿಮಗೆ ಸೊ ಹೋಗಬೇಕು ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ನಿಮಗೆ ಇವೆಲ್ಲ ಡೀಟೇಲ್ ಆಗಿ ನನ್ನ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಅಥವಾ ಹೀಗೆ ಪ್ರಾಬ್ಲಮ್ ಬಂದಾಗ ಪರ್ಸ್ನಲಿ, ಇದು ನಾನು ಜನರಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪರ್ಸ್ನಲಿ ನಿಮಗೆ ನನ್ನ ಕಡೆಯಿಂದ ಏನಾದರೂ ಗೈಡೆನ್ಸ್ ಬೇಕು ಅಂತಂದರೆ ನನ್ನ ಪರ್ಸ್ನಲ್ ಗೈಡೆನ್ಸನ್ನು ಜಾಯ್ನ್ ಆಗಿ. ಸೊ ನನ್ನ ನಂಬರ್ ಏನಿದೆ ಅಂತಂದರೆ 8277448606. ಈ ನಂಬರಿಗೆ ಮೆಸೇಜ್ ಮಾಡಿ ಹಾಯ್ ಅಂಥೇಳಿ ಡೀಟೇಲ್ಸ್ ಕಳಿಸಿ ಅಂಥೇಳಿ ನಾನು ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಸೊ ಎಸ್ ಅಂತ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಹಾಗಂತೇಳಿ ಬೇರೆ ಡೌಟ್ಸ್ಗಳನ್ನು ಕೇಳಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಆನ್ಸರ್ ಬರೋದಿಲ್ಲ, ಯಾಕಂದರೆ ನಮ್ಮದು ಬೇರೆ ಬೇರೆ ಕೆಲಸಗಳಲ್ಲಿ ನಾವು ಬ್ಯುಸಿ ಇರ್ತೀವಿ. ಸೊ ಗೊತ್ತಿರಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.